ನನಗೇನೋ ಸರಿ ಕಾಣಿಸ್ತಾ ಇಲ್ಲ. ಅಣ್ಣ ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? 20 ವರ್ಷದಿಂದ ಆ ಮುದ್ಕನ್ ಸೇವೆ ಮಾಡ್ತಾ ಇದ್ದೀವಿ. ನಮ್ಮನ್ನು ಬಿಟ್ಟು ಈಗ ಯಾವನೋ ಬಂದ ಅಂತ ಅವನ್ನ ವಾರಸ್ದಾರ ಅಂತ ಇದ್ದಾನೆ. ತಾರಕ್ಕೇನಾದ್ರೂ ಮನ್ಸು ಬದಲಾಯಿಸ್ಬಿಟ್ರೆ? ಈ ಕ್ಯಾಂಡಿ ಕ್ರಶ್ ಒಂದು ಸಲ ಆಡೋಕ್ ಶುರು ಮಾಡಿದ್ರೆ ಬಿಡೋಕೆ ಆಗಲ್ಲ. ಫೀಲ್ಡ್ ಗಳಬ ಅಂತಿದ್ದೆ, ಕೊಟ್ಟು ಒಂದ್ ಕೆಲ್ಸನೂ ನೆಟ್ಟಗೆ ಮಾಡಕ್ ಬರೋದಿಲ್ಲ. ನಿನ್ನ ಮಾತು ಕಣ್ಣು ಎರಡು ಕೆಳಗಿರ್ಬೇಕು. ಮೇಲಕ್ಕೆ ಹೋದ್ರೆ ನೀನು ಮೇಲಕ್ಕೆ. ಬಾಂಬೆಯಿಂದ ಬಂದು ಶಾರ್ಪ್ ಶೂಟರ್ ಅವನು. ಈ ಲೋಕಲ್ ಮೇಲೆ ಕಿರಿಕಿಂದ ನಮ್ ಪ್ಲಾನ್ ಎಲ್ಲ ಅಪ್ಸೆಟ್ ಆಯ್ತು. ನಾನ್ ಡೀಲ್ನ ಒಪ್ಕೊಂಡಿದ್ದೀನಿ, ಮಾಡಿ ಮುಗಿಸ್ತೀನಿ. ಆದ್ರೆ ನೀವು ಆ ಮುದುಕನ್ ಜೊತೆಲಿ ಆಡ್ದಂಗೆ ಡಬ್ಬಲ್ ಗೇಮ್ ಏನಾದ್ರು ನನ್ನ ಹತ್ರ ಆಡಿದ್ರೆ ನಿಮ್ಮೆಲ್ರನ್ನು ಮುಗಿಸ್ಬಿಡ್ತೀನಿ. ಹುಷಾರ್. ಆ ಕೆಲ್ಸನ ನಾನ್ ಮಾಡ್ತೀನಿ. ಒಳಗಡೆನೆ ಬಿಡಲ್ಲ ಅಂತ ನೀನು? ಏಯ್, ಯಾರೋ ನೀನು? ತಾರಕ್ ರಾಮ್, ಎಲ್ರೂ ಪ್ರೀತಿಯಿಂದ ತಾರಕ್ ಅಂತ ಕರೀತಾರೆ. ಅವತ್ತು ದೇವಸ್ಥಾನದ ಗಲಾಟೆಯಲ್ಲಿ ಫೈರಿಂಗ್ ಆದಾಗ್ಲೇ ನನಗೆ ಡೌಟ್ ಬಂತು. ತಾತನ ಎದುರುಗಡೆ ಮಾತ್ರ ಸ್ವಂತ ಮಕ್ಕಳಿಗಿಂತ ಹೆಚ್ಚ ಬಿಲ್ಡಪ್ ತಗೊಳ್ತೀರಾ. ಈ ಮನೆ ಹಾಳು ಬುದ್ಧಿ ನಿಮ್ಗೆ ಎಲ್ಲಿಂದ ಬಂತು? ಹುಟ್ಟದಾಗಿಂದನಾ ಅಥವಾ ಈ ಮೂರು ಬಿಟ್ಟವನ್ ಜೊತೆ ಸೇರಿದಾಗಿಂದನಾ? ತಾತ ಇಲ್ಲ ಅಂದ್ರೆ ಮೊಮ್ಮಗ, ಇಬ್ರಲ್ಲಿ ಒಬ್ರು ಹೋದ್ರು ನಮ್ ಕೆಲಸ ಆದಂಗೆ ತಾನೆ. ಹೌದು, ನಾವು ಮೂರು ಬಿಟ್ಟವ್ರು. ಏನಿವಾಗ? ಏಯ್, ಏನೋ ನಾನಿನ್ನು ಮಾತಾಡ್ತಾ ಇದ್ದೀನಿ, ಆಗ್ಲೇ ಹೊಡೆದು ಬಿಟ್ಟಿಯಲ್ಲೋ. ನೋ ಡಿಸ್ಕಷನ್ಸ್, ಓನ್ಲಿ ಆಕ್ಷನ್. ನಮ್ಮಪ್ಪ ಹೇಳ್ತಾ ಇದ್ದ, ಮನುಷ್ಯ ಸಾಕು ಅನ್ನೋದು ಹೊಟ್ಟೆ ತುಂಬಿದಾಗ ಊಟ ಮಾತ್ರ, ದುಡ್ಡು ಅಂತಸ್ತು ಅಧಿಕಾರನಲ್ಲ. ವಿದ್ಯೆ ಇಲ್ಲದೆ ಇದ್ರು ಹಣ ಇಲ್ಲದೆ ಇದ್ರು ಬದುಕ್ಬೋದು,
ನಂಬಿಕೆ ಇಲ್ಲದೆ ಬದುಕಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ. ಆ ನಂಬಿಕೆಗೆ ಮಣ್ಣಾಕ್ಬಿಟ್ರು. ಈ ಕಂಪನಿ ಮತ್ತು ಒಟ್ಟು ಆಸ್ತಿ ಬೆಲೆ ಇವತ್ತು 392 ಕೋಟಿ. ಈ ಮನೆ 12 ಕೋಟಿ, ಆಫೀಸ್ 12 ಕೋಟಿ, ಫ್ಯಾಕ್ಟರಿ ಅಂದಾಜು 126 ಕೋಟಿ, ಇರೋ ಪ್ರಾಡಕ್ಟು ಮತ್ತು ಗೋಡನ್ ವ್ಯಾಲ್ಯೂ 28 ಕೋಟಿ, ಮಾರ್ಕೆಟ್ ಇಂದ ಬರಬೇಕಾಗಿರೋದು 45 ಕೋಟಿ. ನಿಮ್ಮೆಲ್ಲರ ಹೆಸರಲ್ಲೂ ಮಾಡಿರೋ ಪ್ರಾಪರ್ಟಿ 153 ಕೋಟಿ. ಒಡವೆಗಳು 9 ಕೋಟಿ 56 ಲಕ್ಷ, ಇರೋ ವೆಹಿಕಲ್ಸು 6 ಕೋಟಿ 82 ಲಕ್ಷ. ಎಲ್ಲ ಡೀಟೇಲ್ಸು ಇದರಲ್ಲಿದೆ ನೋಡಿ. ನನ್ನನ್ನು ಕ್ಷಮಿಸ್ಬಿಡಿ ಅಪ್ಪಾಜಿ. ಇವ್ರ ಮಾತು ಕೇಳ್ಕೊಂಡು ಈ ಕೆಟ್ಟ ಕೆಲಸಕ್ಕೆ ಇಳಿದ್ಬಿಟ್ಟೆ. ಸೋ ಸಾರಿ. ನೀವು ಯಾವಾಗಲೂ ಹೇಳ್ತಾ ಇದ್ರಿ ನೀವೆಲ್ಲ ಸೇರಿ ಕಂಪನಿ ಬೆಳೆಸಿದ್ರಿ ಅಂತ. ಅದನ್ನೇ ನಂಬ್ಕೊಂಡಿದ್ವಿ ಅಪ್ಪಾಜಿ. ಆದ್ರೆ ಇದಕ್ಕಿದ್ದಂಗೆ ಮೊಮ್ಮಗ ಬಂದ ತಕ್ಷಣ ಯಾವಾಗ ಅವನೇ ವಾರಸ್ದಾರ ಅಂತಂದ್ರು ತುಂಬಾ ಭಯ ಆಗೋಯ್ತು ಅಪ್ಪಾಜಿ. ನಾವೆಲ್ಲ ಎಲ್ಲಿ ಬೀದಿಗೆ ಬೀಳ್ತೀವೋ ಅಂತ ತಿಳ್ಕೊಂಡು ಈ ಕೆಲಸ ಮಾಡಿದ್ವಿ ತಾತ. ನಮ್ಮನ್ನು ಕ್ಷಮಿಸ್ಬಿಡಿ. ಕ್ಷಮೆ ಏನು ಮಾತೇ ಇಲ್ಲ. ದುಡ್ಡುಗೋಸ್ಕರನೇ ನೀವು ನನ್ನ ಜೊತೆ ಇರೋದು ಅಂತ ಗೊತ್ತಾಯ್ತಲ್ಲ. ಹೋಗಿ ಹೋಗಿ ಅಪ್ಪಾಜಿ ಇದೊಂದು ದಯವಿಟ್ಟು ಹೊರಟೋಗಿ. ತಾತ, ಇವರೆಲ್ಲ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಡಿ. ಅಪ್ಪಾಜಿ, ಇವ್ರು ಈ ರೀತಿ ನಡ್ಕೊಳ್ತಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಮಾವ, ಇವ್ರ ಮನ್ಸಲ್ಲಿ ಇಂಥ ಕೆಟ್ಟ ಆಲೋಚನೆ ಇದೆ ಅಂತ ನಮಗ್ ಖಂಡಿತ ಗೊತ್ತಿರ್ಲಿಲ್ಲ. ಇವ್ರು ಮಾಡಿದ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಮಾವ? ತಪ್ಪು ನಿಮ್ದಲ್ಲ ಅಂತ ನನಗೆ ಗೊತ್ತಮ್ಮ. ಆದ್ರೆ ಏನ್ ಮಾಡ್ಲಿ, ನಿಮ್ ಗಂಡಂದ್ರು ಕೆಟ್ಟೋರಲ್ವಾ, ಅವ್ರು ಎಲ್ಲಿರ್ತಾರೋ ನೀವು ಅಲ್ಲೇ ಇರ್ಬೇಕು. ಹೋಗಿ ಹೋಗಿ ಮಾವ. ಅಪ್ಪ, ದಯವಿಟ್ಟು ಹೋಗಿ. ಈ ಮನೆಯಲ್ಲಿ ಯಾರಿಗೂ ಜಾಗ ಇಲ್ಲ. ದಯವಿಟ್ಟು ಹೋಗಿ ಹೋಗಿ. ಈಗ ನಾವೆಲ್ಲಿಗೆ ಹೋಗ್ಬೇಕು? ತಾತ, ಈ ನಮ್ಮನೆ ಅಲ್ವಾ? ಇದು ನಿಮ್ಮನೇನೆ ಕಣ, ನಿಮ್ಮನೇನೆ. ನೀವೆಲ್ಲೂ ಹೋಗ್ಬೇಕಾಗಿಲ್ಲ. ಯಾರು ಎಲ್ಲೂ ಹೋಗ್ಬೇಕಾಗಿಲ್ಲ. ಎಲ್ಲ ನಿಮ್ ರೂಮ್ಗೆ ಹೋಗಿ ಹೋಗಿ ಅಂತ ಹೇಳದ್ನಲ್ಲ. ನಿನಗಿರೋ ಈ ಮರವಿನ ಕಾಯಿಲೆ ಆ ದೇವ್ರು ನನಗೆ ಕೊಟ್ಟಿದ್ರೆ ಎಲ್ಲ ಮರೆತು ನೆಮ್ಮದಿಯಾಗಿರ್ತಾ ಇದ್ದೆ ಕಣೋ. ತಾರಕ್, ನಾನು ಮಾಡಿದ ಸರಿ ತಾನೆ. ಮಕ್ಕಳು ನನ್ನ ಪ್ರಶ್ನೆ ಕೇಳಿದಾಗ ಏನ್ ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಕರಳು ಚುರುಕನ್ಸ್ಬಿಡ್ತು. ಅವ್ರು ಏನೇ ತಪ್ಪು ಮಾಡಿದ್ರು ನಮ್ಮೋರೇ ಅಲ್ವೇನೋ. ಕರೆಕ್ಟ್ ತಾತ ನೀವು ಮಾಡಿದ್ದು. ಇವ್ರನ್ನೆಲ್ಲ ಕ್ಷಮಿಸ್ಬೇಕಾದ್ರೆ ನಿಮಗಿದ್ದಿದ್ದ ದೊಡ್ಡ ಮನಸ್ಸು ನಮ್ಮ ಅಪ್ಪ ಅಮ್ಮನ ವಿಷಯದಲ್ಲಿ ಯಾಕಿರಲಿಲ್ಲ? ಅದು ನನ್ನ ತಂಗಿ ಕೊಟ್ಟ ಮಾತು. ಅದು ನೀವು ಕೊಟ್ಟ ಮಾತು ತಾತ. ಯಾವತ್ತು ನಮ್ಮಪ್ಪ ನಮ್ಮಮ್ಮನ ಪ್ರೀತಿಸೋಕೆ ಶುರು ಮಾಡಿದ್ರೋ ಆ ವಿಷಯನ ಮೊದಲು ತಿಳಿಸಿದ್ದು ಇವ್ರಿಗೆ. ಅದೆಲ್ಲ ನಂಗೆ ಗೊತ್ತಿಲ್ಲ. ಅವನ್ ಮಾಡಿದ್ದು ತಪ್ಪು. ನಾನು ಇಷ್ಟು ವರ್ಷದಿಂದ ಪಾಲಿಸ್ಕೊಂಡು ಬಂದ ನನ್ನ ಮಂತನದ ಗೌರವ, ನೀತಿ, ಆದರ್ಶ ಎಲ್ಲ ಬಿಟ್ಟು ಅವನ್ ಬದಲಾಗ್ಬಿಟ್ರೆ ನಾನ್ ಬದಲಾಗಕ್ಕಾಗುತ್ತಾ? ಇಷ್ಟು ವರ್ಷದಲ್ಲಿ ನಾನು ನನ್ನ ಗಡಿಯಾರನೇ ಬದಲಾಯಿಸಿಲ್ಲ. ಯಾಕೆ? ನಾನು ಇಲ್ಲೇ ಉಳಿಸ್ಕೋಬೇಕು, ನನ್ನ ಮನ್ಸನ್ನ ಗೆಲ್ಬೇಕು ಅಂತ ಹೇಳಿ ಯಾವತ್ತು ಪಂಚೆ ಶರ್ಟ್ ಆಗ್ತಿದ್ದಿದ್ದು ನೀವು
ಸೂಟ್ ಹಾಕೊಂಡು ನನ್ನ ಪಬ್ಬಕ್ಕೆ ಕರ್ಕೊಂಡೋಗಿದ್ರಿ. ನಿನಗೊಂದು ವಿಷಯ ಗೊತ್ತಾ ತಾತ, ನಿನಗೆ ಎಲ್ಲಿ ಬೇಕೋ ಅಲ್ಲಿ ನೀನು ಬದಲಾಗ್ತೀಯ. ಅವತ್ತು ನಿನ್ನ ಹಠನ ಬಿಟ್ಟಿದ್ದಿದ್ರೆ ಇವತ್ತು ನಾನು ನಮ್ಮ ಅಪ್ಪ ಅಮ್ಮನ ಜೊತೆ ನಿನ್ನ ಮುಂದೆ ನಿಂತಿರ್ತೀನಿ. ಹಾಗಾದ್ರೆ ನಿಮ್ಮ ಅಪ್ಪ ಅಮ್ಮನ ಸಾವು ಕಾರಣ ನಾನಾ? ಖಂಡಿತ ನೀವೇ ತಾತ. ತಾರಕ್, ಏನ್ ಹೇಳ್ತಿದ್ಯಾ? ನನ್ನ ತಡಿಬೇಡಿ ಸರ್ಸಮ್ಮ. ನನ್ನ ಮನ್ಸಲ್ಲಾಗಿರೋ ನೋವನ್ನ ಇವತ್ತು ಹೇಳಕ್ ಬಿಡಿ. ಅದು ಆಕ್ಸಿಡೆಂಟ್ ಕಣೋ. ಇರ್ಬೋದು, ಆದ್ರೆ ಅವತ್ತು ಅವ್ರಿಗೆ ಬೇಜಾರಾಗಿ ಮನೆಯಿಂದ ಆಚೆ ಹೋಗಿ ಆ ಥರ ಆಗೋದಕ್ಕೆ ಕಾರಣ ಯಾರು ತಾತ? ನೀನಾಡಿರೋ ಮಾತುಗಳು. ನೀನು ಪ್ರತಿ ಸರಿ ನಾನು ಹುಟ್ಟಿದಬ್ಬದ ದಿನ ಫೋನ್ ಮಾಡಿದಾಗ್ಲೂ ನಾನು ನಿನ್ನ ಫೋನ್ ಕಾಲ್ನ ರಿಸೀವ್ ಮಾಡಲ್ಲ. ಯಾಕೆ ಅಂತ ಗೊತ್ತಾ? ಅವತ್ತು ನಾನು ನಮ್ಮ ಅಪ್ಪ ಅಮ್ಮನ ಕಾರ್ಯ ಮಾಡ್ತಾ ಇರ್ತೀನಿ. ನಾನು ಹುಟ್ಟಿದ್ದು ನಮ್ಮಪ್ಪ ಅಮ್ಮ ತೀರ್ಕೊಂಡಿದ್ದು ಎರಡೂ ಒಂದೇ ದಿನ. ನಿನಗೆ ನಮ್ಮ ಅಪ್ಪನ ಮೇಲೆ ಎಷ್ಟು ಕೋಪ ಹಠ ಇದೆ ಅಂತಂದ್ರೆ ಅವರು ಫೋಟೋನ ಹೊರಗಡೆ ಹಿಡ್ದೆ ವಾರ್ಡ್ರೋಬಲ್ ಮುಚ್ಚಿಟ್ಕೊಂಡಿದ್ದೀರಾ. ಇನ್ನು ನಮ್ಮಮ್ಮ ಅವ್ರನ್ನಂತೂ ನೀನು ಯಾವತ್ತೂ ಒಪ್ಕೊಳ್ಳೇ ಇಲ್ಲ. ತಾತ ಯಾವಾಗಲೂ ಈ ಫೋಟೋ ತೋರಿಸ್ಬಿಟ್ಟು ನೀನು ಹೇಳ್ತಾ ಇದ್ದೆ, ದಿಸ್ ಇಸ್ ಮೈ ಫ್ಯಾಮಿಲಿ ಅಂತ. ಪರ್ಫೆಕ್ಟ್, ದಿಸ್ ಇಸ್ ಯೋರ್ ಫ್ಯಾಮಿಲಿ. ಇಲ್ಲಿ ನಾನಾಗ್ಲಿ, ನಮ್ಮಪ್ಪ ಆಗ್ಲಿ, ನಮ್ಮಮ್ಮ ಆಗ್ಲಿ ಇರಕ್ ಚಾನ್ಸೇ ಇಲ್ಲ.